ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಯುವಿನ್ ಮಾತಾಡ್ತಿರೋದು. ಎಂದಿನಂತೆ ಬಿಗ್ ಬಾಸ್ ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ. ಈಗಾಗಲೇ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇನ್ನೇನು ಸದ್ಯದಲ್ಲೇ ಫಿನಾಲೆ ಕೂಡ ನಡೆಯುತ್ತೆ. ಇದರಲ್ಲಿ ಫಿನಾಲೆಗೆ ಯಾರು ಸೇವ್ ಆಗಿರೋದು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹೌದು, ಹನುಮಂತ ಅವರು ಕ್ಯಾಪ್ಟನ್ ಆಗೋ ಮೂಲಕ ಡೈರೆಕ್ಟ್ ಫಿನಾಲೆಗೆ ತಲುಪಿದ್ದಾರೆ. ಇನ್ನು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದರೆ ಯಾರ್ಯಾರು ಎಲಿಮಿನೇಟರ್ ಲಿಸ್ಟಲ್ಲಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತು. ಅದರಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ, ಮೋಕ್ಷಿತಾ ಅವರಿದ್ದಾರೆ, ಚೈತ್ರ ಕುಂದಾಪುರ ಅವರಿದ್ದಾರೆ, ಧನ್ರಾಜ್ ಅವರಿದ್ದಾರೆ, ಹಾಗೆ ಭವ್ಯ ಗೌಡ ಅವರು ಇದ್ದಾರೆ. ಸೊ ಇಷ್ಟು ಜನದಲ್ಲಿ ಈಗ ಯಾರ್ಯಾರು ಸೇವ್ ಆಗ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಸೇವ್ ಆಗ್ತಾ ಇರೋದು ಒಬ್ಬರು ತ್ರಿವಿಕ್ರಮ್ ಅವರು, ಇನ್ನೊಂದು ಭವ್ಯ ಗೌಡ ಅವರು. ಅಲ್ಲಿಗೆ ಇನ್ನು ಉಳಿದಿದ್ದು ಮೋಕ್ಷಿತಾ ಅವರು, ಧನ್ರಾಜ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು. ಈ 3 ಜನದಲ್ಲಿ ಯಾರ್ಯಾರು ಫಸ್ಟ್ ಸೇವ್ ಆಗ್ತಾರೆ, ಯಾರು ಸೆಕೆಂಡ್ ಸೇವ್ ಆಗ್ತಾರೆ ಅನ್ನೋದನ್ನು ನಿಮಗೆ ಈಗ ನಾನು ತಿಳಿಸಿಕೊಡ್ತೀನಿ. ಇದರಲ್ಲಿ ಫಸ್ಟ್ ಸೇವ್ ಆಗ್ತಾ ಇರೋದು ಯಾರಿರ್ಬೋದು? ಹೌದು, ಫಸ್ಟ್ ಸೇವ್ ಆಗ್ತಾ ಇರೋದು ಮೋಕ್ಷಿತಾ ಅವರು. ಎರಡನೇದಾಗಿ ಸೇವ್ ಆಗ್ತಾ ಇರೋದು ಚೈತ್ರ ಕುಂದಾಪುರನ ಅಥವಾ ಧನ್ರಾಜ್ ಅವರ? ಧನ್ರಾಜ್ ಅವರು ಸೇವ್ ಆಗ್ತಾ ಇದ್ದಾರೆ. ಧನ್ರಾಜ್ ಅವರು ಎರಡನೇದಾಗಿ ಸೇವ್ ಆಗ್ತಾ ಇದ್ದಾರೆ. ಇನ್ನು ಉಳಿದಿದ್ದು ಯಾರು ಅಂತ ನಿಮಗೆ ಗೊತ್ತು. ಚೈತ್ರ ಕುಂದಾಪುರ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಹೌದು, ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಆಟವನ್ನು ಮುಗಿಸ್ತಾ ಇದ್ದಾರೆ. ಇಷ್ಟು ದಿನ ಒಂದೊಳ್ಳೆ ಆಟ ಆಡ್ಕೊಂಡು ಬಂದರು, ಒಂದೊಳ್ಳೆ ಪ್ರತಿಸ್ಪರ್ಧೆ ಕೊಟ್ಟರು, ಹಾಗೆ ಜಗಳ ಮಾತುಕತೆ ಇವೆಲ್ಲ ಕೂಡ ಇತ್ತು. ಅದು ಇಲ್ಲಿಗೆ ಮುಗಿತಾ ಇದೆ. ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಹೋಗ್ತಾ ಇದ್ದಾರೆ. ಹೀಗೆ ಬಿಗ್ ಬಾಸ್ಗೆ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಾಗಿ ಹಾಗೂ ಅಪ್ಕಮಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಾದಮೇಲೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.